ಇವತ್ತು ನೀನ್ ನನ್ ಮಗ ಅಂತ ಪ್ರೂವ್ ಮಾಡ್ಬಿಟ್ಟಿಯಪ್ಪ, ಪ್ರೂವ್ ಮಾಡ್ಬಿಟ್ಟೆ. ಅಪ್ಪ, ಪ್ರದ್ಯುಮ್ನ, ನೀನ್ ನನ್ ಮಗ ಅಪ್ಪ, ನನ್ ಮಗ ಕಣೋ ನೀನು. ನನ್ ಕನ್ಸು ನಿಜ ಆಗತ್ತೆ. ಅಪ್ಪ ನನ್ನ ಒಪ್ಕೋತಾರೆ. ನನ್ ಬೆಟ್ಟ ತುದಿ ತಲುಪಿ ಬೆಂಕಿ ಹಚ್ಚಿದ ತಕ್ಷಣ ಅಪ್ಪ ನನ್ನ ಒಪ್ಕೋತಾರೆ. ಹೇಗಪ್ಪ ಮನ್ಸ್ ಬಂತು ನಿಂಗೆ ಹೀಗ್ ಮಾಡಕ್ಕೆ? ಪ್ರದ್ಯುಮ್ನನ್ಗೇನಾದ್ರೂ ಆದ್ರೆ? ಅವನಿಗೇನು ಆಗಲ್ಲ ಛಾಯಾ. ಏನ್ ಮಾಡಿದ್ಯಾಪ್ಪ? ರೌಡಿಗಳನ್ನೇನಾದ್ರೂ ಅವ್ನ ಹಿಂದೆ ಕಳ್ಸಿದ್ಯಾ? ಅಯ್ಯೋ, ಪ್ರದ್ಯುಮ್ನನ್ ಪ್ರಾಣಕ್ಕೇನಾದ್ರೂ ಆಗ್ಬಿಟ್ರೆ? ನಾನು ಅಷ್ಟು ಕಟ್ಕ ಅಲ್ಲ. ಅವನ ಪ್ರಾಣಕ್ಕೆ ಯಾವ ಅಪಾಯನೂ ಇಲ್ಲ, ಆಯ್ತಾ? ಮತ್ತೆ ಸಂಜೆ ಆದ್ರೂ ಅವನು ಬೆಟ್ಟು ತುದಿ ತಲುಪಲ್ಲ. ಹಾಗೆ ನೋಡ್ಕೋತಾರಷ್ಟೇ. ತಪ್ಪು ಮಾಡ್ತಿದ್ಯಾಪ್ಪ ನೀನು. ಇಷ್ಟು ದಿನ ಮಾಡ್ತಾ ಇದ್ದ ತಪ್ಪು ಛಾಯಾ ಈಗ ಸರಿ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ನಾನು ನಿನಗಾಗಿ ಮಾಡ್ತಾ ಇರೋದು. ಅಪ್ಪ, ನನ್ಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಇದ್ರಲ್ಲಿ ನನ್ನ ಎಳಿಬೇಡ ಛಾಯಾ. ಅದು ಅಪ್ಪ, ನೀ ಹಿಂಗ್ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅಪ್ಪ. ತುಂಬಾ ಡಿಸಪಾಯಿಂಟ್ ಮಾಡ್ಬಿಟ್ಟೆ ನೀನು. ಛಾಯಾ, ಸಿಕ್ಕಾಬಿಡೆ ಬಿಸಿಲಿದೆ. ಯಾರು ನನ್ನ ಫಾಲೋ ಮಾಡ್ತಿರೋ ಹಾಗಿದೆಯಲ್ಲ. ಅಥವಾ ನನ್ ಭ್ರಮೆ ಇರ್ಬೇಕಷ್ಟೆ. ಯಾಕೋ ತುಂಬಾ ಸುಸ್ತಾಗ್ತಿದೆಯಲ್ಲ.
ಯಾಕೆ ತಲೆ ಸುತ್ತದಂಗ ಆಗ್ತಾ ಇದೆ? ಕಮಾನ್ ಪ್ರದ್ಯುಮ್ನ, ಕಮಾನ್, ಫೋಕಸ್. ಎಲ್ಲೋ ಸೆಟಪ್ ಮಾಡಿದ್ದು? ಇಲ್ಲೇ ಅವನು ಹೋಗ್ತಾ ಇದ್ದಾನಲ್ಲ ಆ ದಾರಿಲೇ 100 ಮೀಟರ್ ಮುಂದೆ. ಹಾಗಾದ್ರೆ ಅವನ ಕತೆ ಮುಗ್ದೋಯ್ತು. ಆಮ್ರಪಾಲಿ, ಈ ಗಂಧರ್ವರಲ್ಲಿ ಯಾವಾಗ ಬಂದಿದ್ದು? ತುಂಬಾ ಮುಂಚೆ ಪುಟಾಣಿ. ತುಂಬಾ ಮುಂಚೆ ಅಂದ್ರೆ ಲಾಕ್ಡೌನ್ ಗಿನ್ನ ಮುಂಚೆನಾ? ಅದ್ಯಾವಾಗ ಆಗಿದ್ದು? ಅದು 3 ವರ್ಷದ ಹಿಂದೆ. ಓ ಇಲ್ಲ, ಹಾಗಿದ್ರೆ ಇದಾಗಿದ್ದು 1000 ವರ್ಷಗಳ ಹಿಂದೆ. 1000 ವರ್ಷಗಳ ಹಿಂದೆನಾ? ಅವ್ರ್ಯಾಕೆ ಇಲ್ಲಿ ಬಂದಿದ್ರು? ನಿಂತರ ಯಾರನ್ನಾದ್ರೂ ಹುಡ್ಕೊಂಡ್ ಬಂದಿದ್ರಾ? ಗೊತ್ತಿಲ್ಲ ಪುಟಾಣಿ. ಗಂಧರ್ವ ಲೋಕದಲ್ಲಿ ಜಗಳ ಆಗಿತ್ತಂತೆ, ಅವಾಗ ಸ್ವಲ್ಪ ಜನ ಇಲ್ಲಿಗೆ ಬಂದಿದ್ದಾರೆ. ಅಲ್ಲ, ಬಂದವರು ಒಂದ್ ದೊಡ್ಡ ಮ್ಯಾಜಿಕ್ ಅರಮನೆ ಕಟ್ಕೊಂಡಿರ್ಬೋದಾಗಿತ್ತು ತಾನೆ. ಈ ಕಾಡಲ್ಲಿ ಹಾಕಿದ್ರು. ಸೋ ಬೋರಿಂಗ್. ಹಂಗಂದ್ರೆ? ಈ ವರ್ಡ್ ಕೇಳಿಸ್ಕೊಳ್ಳಿಲ್ವಾ ನೀನ್ ಧ್ಯಾನ ಮಾಡುವಾಗ? ಓ ಹೌದೇ, ಸರಿ. ಪುಟಾಣಿ, ಹಿರಣ್ಯ ಗರ್ಭಕ್ಕೆ ಹೀಗ್ ಹೋಗ್ಬೇಕಂತೆ, ಬಾ. ಹಿರಣ್ಯ ಗರ್ಭ. ಪುಟಾಣಿ, ಹಿರಣ್ಯ ಗರ್ಭ. ಹಿರಣ್ಯ ಗರ್ಭನ? ಏನ್ ನೋಡಿ ಹಿರಣ್ಯ ಗರ್ಭ ಅಂತ ಇದೆಯಾ ಆಮ್ರಪಾಲಿ? ಯಾಕೆ, ನಿನಗ್ ಕಾಣಿಸ್ತಿಲ್ವಾ? ಇಲ್ಲ, ನಂಗೆ ಏನ್ ಕಾಣಿಸ್ಬೇಕಾಗಿತ್ತು? ಓ, ಮನುಷ್ಯರಿಗೆ ಕಾಣಿಸಲ್ಲ ಅಂತ ಅನ್ಸುತ್ತೆ. ಏನ್ ಕಾಣಿಸ್ಬೇಕು? ನನ್ ಕೈ ಹಿಡ್ಕೊ. ವಾವ್, ಆಮ್ರಪಾಲಿ, ಇದ್ ನಿಜವಾಗ್ಲೂ ಮ್ಯಾಜಿಕ್. ಯಾವ್ದೋ ಸಿನಿಮಾದಲ್ಲಿ ಇದ್ದಾಗಿದೆ. ರೆಡಿನಾ ಹಿರಣ್ಯ ಗರ್ಭಕ್ಕೆ ಹೋಗಕ್ಕೆ? ಬಾ ಹಾಗಿದ್ರೆ. ಏಯ್, ಏನೋ ಅವನು ಹಂಗ ತೂರಾಡ್ತಾವನೆ. ಕುಡ್ಗಿಡ್ ಬಂದವನ ಹೆಂಗೋ. ಏಯ್, ದೇವಸ್ಥಾನದಿಂದ ಬಂದವನೆ, ಕುಡ್ದಿರಲ್ಲ ಬಿಡು. ನಾವೇನಾದ್ರೂ ಮತ್ತೇರ್ಸೋ ಔಷಧಿ ಏನಾದ್ರೂ ಕೊಟ್ವಾ? ನಾನಂತರೂ ಕೊಟ್ಟಿಲ್ಲಪ್ಪ. ನೀವ್ ಯಾರಾದ್ರೂ ಕೊಟ್ರೇನು? ಇಲ್ಲ ಇಲ್ಲ ಇಲ್ಲ. ಯಾಕೋ ಬೀಳೋ ತರ ಅವನೇ. ಇನ್ನೊಂದ್ 10 ಹೆಜ್ಜೆ ಮುಂದೆ ಹೋಗ್ಬಿಟ್ರೆ ನಮ್ ಬಲೆಗೆ ಬಿದ್ದೋಗ್ಬಿಡ್ತಾನೆ. ಅದಕ್ಕಿಂತ ಮುಂಚೆ ನೀನೇನಾದ್ರೂ ಅಲ್ಲೇ ಬಿದ್ದೋಗ್ಬಿಟ್ರೆ ನಮ್ ಕೈ ಸಿಗಾಕೊಳ್ಳೋದು ತುಂಬಾ ಕಷ್ಟ. ಏಯ್, ಹೋಗ್ತಾನೆ. ಬರೋ ಬರೋ. ನೀನ್ ಎಷ್ಟ್ ಬೇಡ್ಕೊಂಡ್ರು ಅಷ್ಟೇ ಛಾಯ. ನೀನ್ ಅನ್ಕೊಂಡಿದ್ದಾಗಲ್ಲ. ಏನ್ ಯುಕ್ತಿ ನೀನು? ದೇವ್ರ ಮುಂದೆ ಕೆಟ್ಟದ್ ಮಾತಾಡ್ತಿದ್ಯಲ್ಲ.
ಇದೇ ಬಾಟ್ಲ್ ಅಲ್ವಾ ನೀನ್ ಪ್ರದ್ಯುಮ್ನಂಗ್ ಕೊಟ್ಟಿದ್ದು? ಯುಕ್ತಿ ಏನ್ ಮಾಡಿದೆ ನೀನು? ನೀನ್ ಪ್ರದ್ಯುಮ್ನಂಗ್ ಬಾಟ್ಲು ಕೊಟ್ಟಾಗ್ಲೇ ನಂಗೆ ಡೌಟ್ ಬಂತು ನೀನೇನೋ ಮಾಡ್ತಿದ್ಯಾ ಅಂತ. ಅದಕ್ಕೆ ನಾನ್ ಬಾಟ್ಲನ್ನ ಎಕ್ಸ್ಚೇಂಜ್ ಮಾಡ್ಬಿಟ್ಟೆ. ಯಾಕೋ ನಂಗೆ ತುಂಬಾ ಟೆನ್ಷನ್ ಆಗ್ತಾ ಇದೆ, ಸ್ವಲ್ಪ ನೀರ್ ಕೊಡು ಕುಡಿಯಕ್ಕೆ. ಏನ್ ಮಾಡ್ತಾ ಇದ್ಯಾ ಛಾಯಾ? ನೀರಿಗೇನು ಮಿಕ್ಸ್ ಮಾಡಿದ್ಯಾ ಅಲ್ವಾ? ಕರೆಕ್ಟು ಮಾಡ್ದೆ, ಆದ್ರೆ ಈ ಬಾಟಲ್ ನಲ್ಲಿರೋ ನೀರ್ಗಲ್ಲ, ನೀನು ಪ್ರದ್ಯುಮ್ನಂಗ್ ಕೊಟ್ಟಿಯಲ್ಲ ಆ ಬಾಟಲ್ ನೀರ್ಗೆ. ವಾಟ್? ಏನ್ ಹೇಳ್ತಾ ಇದ್ಯಾ? ನಿನ್ ಕಂತ್ರಿ ಬುದ್ಧಿ ಏನು ಅಂತ ನನಗ್ ಗೊತ್ತು, ನಿನ್ ತಲೆ ಹೇಗೆಲ್ಲ ಓಡುತ್ತೆ ಅಂತ ಇನ್ನೂ ಚೆನ್ನಾಗ್ ಗೊತ್ತು. ಅದಕ್ಕೆ ನಿನ್ ಹತ್ರ ಇದ್ದ ಬಾಟಲ್ ನೀರ್ಗೆ ನಾನ್ ಮಿಕ್ಸ್ ಮಾಡ್ದೆ. ಏನ್ ಮಿಕ್ಸ್ ಮಾಡಿದ್ಯಾ? ವಿಷ ಏನಾದ್ರು ಹಾಕ್ಬಿಟ್ಯಾ? ಹೇ, ತಲೆ ಕೆಟ್ಟಿದ್ಯಾ ನಿನ್ಗೆ? ಮತ್ ಬರೋ ಔಷಧಿ ಹಾಕಿದೀನಿ. 6 ಗಂಟೆ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾನೆ ಅಷ್ಟೇ. ತಲೆ ತವನೆ ಹೋಗ್ತಾವನೆ, ಒಂದ್ ಉಲ್ಟಾ ಮತ್ತಿಂದ ಕೊಡ್ಲಾ? ಹೇ ಇರೋ ಅವನೇ ಮತ್ ಬಂದ ನಂಗೆ ಆಡ್ತಾವ್ನೆ ನೋಡು. ಅವನೇ ನಮ್ ಬಲ್ಲಗೆ ಬೀಳಂಗವ್ನೆ. ಅಲ್ಲ ಈ ನನ್ನ ಮಗ ಪ್ರಜ್ಞೆ ತಪ್ಪ ಯಾಕೆ ಬಿದ್ದೋದಂತ ಗೊತ್ತಾಗ್ತಾ ಇಲ್ವಲ್ಲ. ಸಿಟಿ ಜನ ಎಸಿ ಹಾಕೊಂಡು ಕಾಲ್ ಮೇಲ್ ಕಾಲ್ ಹಾಕೊಂಡು ಚುಮ್ಮಂತ ಜೀವನ ಮಾಡೋ ಜನ. ನಮ್ಮಂಗೆ ರಟ್ಟೆ ಮುರಿದು ಮೈ ಬಗ್ಸಿ ದುಡ್ದಿದ್ರೆ ಈಗ ಆತಿರ್ಲಿಲ್ಲ. ಮೋಸ ಮಾಡ್ತಾ ಇದ್ಯಾ ನೀನು. ಯಾರಿಗ್ ಮೋಸ ಮಾಡ್ತಿದೀನಿ? ಪ್ರದ್ಯುಮ್ನಂಗೆ. ಅಫ್ಕೋರ್ಸ್ ಮೋಸ ಆಗಿರೋದು ನನಗೆ, ಉತ್ತರಾಧಿಕರಣ ಆಗ್ಬೇಕಾಗಿರೋದು ನನಗೆ. ಬಟ್ 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 ನಿನ್ನೆಯಿಂದ ನೀನ್ ನನ್ನ ಹಿಂದೆ ನಾಯಿ ಮರಿ ತರ ಏನ್ ಮಾಡ್ತೀಯಾ ಅಂತ ಕೇಳ್ದಾಗ್ಲೇ ನನಗ್ ಡೌಟ್ ಬಂತು, ನೀನು ಪ್ರದ್ಯುಮ್ ನನ್ಗೆ ಸಪೋರ್ಟ್ ಮಾಡ್ತಿದ್ಯಾ ಅಂತ. ವಾಟ್? ನಾನಾ? ಸುಮ್ಮನೆ ನಾಟಕ ಮಾಡಬೇಡ ಯುಕ್ತಿ, ಪ್ಲೀಸ್. ನಿನ್ಗೆ ಪ್ರದ್ಯುಮ್ ನನ್ಗೆ ಆಸ್ತಿ ಕೊಡ್ಲಿಲ್ಲ ಅಂದ್ರೆ ಎಲ್ಲ ವೇಸ್ಟು. ಅದಕ್ಕೆ ಈ ಪ್ಲಾನ್ ಎಲ್ಲ ಮಾಡಿದ್ಯಾ. ಆದ್ರೆ ನಾನು ನಿನ್ನಷ್ಟು ದಡ್ಡಿ ಅಲ್ಲ. ಈ ವಾಟರ್ ಬಾಟಲ್ ಅಲ್ಲೇ ಎಲ್ಲಾ ಪ್ಲಾನು ಮುಗ್ದೋಯ್ತು ಅನ್ಕೊಂಡ್ಯಾ? ಮತ್ತೆ ಬೇರೆ ಏನ್ ಮಾಡಿದ್ಯಾ? ಸರಿಯಾದ ಟೈಮ್ಗೆ ಸರಿಯಾಗಿ ಮಾತಾಡ್ದೆ, ತಲುಪೋ ಜಾಗಕ್ಕೆ ತಲುಪ್ದೆ. ಒಂದ್ ಕೆಲ್ಸ ನೀನ್ ಮಾಡ್ದೆ, ಇನ್ನೊಂದ್ ಕೆಲ್ಸ ಅಪ್ಪನೇ ಮಾಡಿದ್ರು. ಇವತ್ತು ಪ್ರದ್ಯುಮ್ನ ಗೆಲ್ಲೋದಕ್ಕೆ
ನಿನ್ನಷ್ಟು ಕೆಟ್ಟವಳನ್ನ ನಾನ್ ನೋಡೇ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಯುಕ್ತಿ. ತುಂಬಾ ಹೊಗಳ್ಬೇಡ ನನ್ನ, ನಂಗೆ ತುಂಬಾ ಮುಜುಗರ ಆಗುತ್ತೆ. ವಾವ್ ಆಮ್ರಪಾಲಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು. ಇದು ಸೂರ್ಯ ಪದಕದ ಕಿರಣಗಳಿದ್ದ ಹಾಗಿದೆಯಲ್ಲ. ಇಷ್ಟು ದೊಡ್ಡ ಸೆಟ್ಟಿನ ಕಾಡಲ್ಲಿ ಬಚ್ಚಿಟ್ಟಿದಾರಲ್ಲ ಆಮ್ರಪಾಲಿ. ಮನುಷ್ಯರಿಗೆ ಗೊತ್ತಾಗ್ದೇ ಇರ್ಲಿ ಅಂತ ಪುಟಾಣಿ. ಯಾಕೆ? ನೀನೇ ಒಂದ್ಸಲ ಹೇಳಿದ್ಯಲ್ಲ ಪುಟಾಣಿ, ಎಲ್ಲಾ ಮನುಷ್ಯರು ನಿಂತರ ಒಳ್ಳೆಯವ್ರಲ್ಲ ಅಂತ. ಈಗ್ಲೇ ಎಷ್ಟ್ ಚೆನ್ನಾಗಿದೆ ಅಂದ್ರೆ ಗಂಧರ್ವರು ಇರ್ಬೇಕಾದ್ರೆ ಇನ್ನ ಎಷ್ಟ್ ಚೆನ್ನಾಗಿರ್ಬೋದಲ್ಲ. ಗಂಧರ್ವರು ಖುಷಿಯಾಗಿ ಓಡಾಡ್ಕೊಂಡಿದ್ರೆ ನಿಂಗೆ ಯಾವಾಗ್ಲೂ ಸಂಗೀತ ಕೇಳಿಸ್ತಾ ಇರುತ್ತೆ. ಇರು, ಒಂದ್ ವಿಷಯ ಪರೀಕ್ಷೆ ಮಾಡ್ಬೇಕು. ಏನು? ಹಿರಣ್ಯ ಗರ್ಭದಲ್ಲಿ ನನ್ ಶಕ್ತಿ ಗಂಧರ್ವ ಲೋಕದಲ್ಲಿ ಇರೋ ತರಾನೇ ಇರುತ್ತೆ ಅಂತ ಹೇಳಿದ್ರು ಪಿತಾಶ್ರೀ. ಅಂದ್ರೆ ಇನ್ನೂ ಜಾಸ್ತಿ ಆಗತ್ತಾ? ಭೂಲೋಕದಲ್ಲಿ ನನ್ ಶಕ್ತಿ ಅರ್ಧಕ್ಕಿಂತ ಕಡಿಮೆ ಆಗ್ಬಿಡತ್ತೆ. ನಿನ್ ಶಕ್ತಿ ಜಾಸ್ತಿ ಆಗಿದೆ ಅಂತ ಹೇಗ್ ಗೊತ್ತಾಗತ್ತೆ? ಹೀಗೆ ವಾವ್ ಆಮ್ರಪಾಲಿ, ಅಯ್ಯೋ ಆಮ್ರಪಾಲಿ, ಸೂಪರ್ ಆಮ್ರಪಾಲಿ. ಇನ್ನೇನ್ ಮಾಡ್ಬೋದು ನೀನು? ಏನ್ ಬೇಕಾದ್ರೂ ಮಾಡ್ಬೋದು. ನನ್ ಶಕ್ತಿ ವಾಪಸ್ ಬಂದಿದೆ. ಹಾಗಾದ್ರೆ ಈ ವರ್ಷ ನನ್ನ ಎಕ್ಸಾಮ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿಸ್ಬಿಡ್ತ್ಯಾ? ಪರೀಕ್ಷೆ ಬರೀಲೇಬೇಕು ನೀನು. ಮತ್ ನಿಂಗ್ ಮ್ಯಾಜಿಕ್ ಬಂದು ಏನು ಪ್ರಯೋಜನ? ದಿಸ್ ಇಸ್ ನಾಟ್ ಫೇರ್ ಛಾಯಾ. ಎಸ್, ಲೈಫ್ ಇಸ್ ನಾಟ್ ಫೇರ್. ಏನ್ ಮಾಡಕ್ಕಾಗುತ್ತೆ? ನಾನು ನೀನು ಪಾರ್ಟ್ನರ್ಸ್ ಆದಾಗ ದುಡ್ಡು ನನಗೆ, ಪವರ್ ನಿನಗೆ ಅಂತ ಹೇಳಿದ್ದೆ. ಆದ್ರೆ ಈಗ ಪ್ರದ್ಯುಮ್ನಂಗೆ ಏನು ಸಿಗಲ್ಲ. ನಾನ್ ನಿನಗ್ ದುಡ್ಡು ಕೊಡ್ತೀನಿ, ತಿಂಗ್ಳಿಗೆ ಇಷ್ಟು ಅಂತ. ಮಜ್ಜು ಆಗಿರು. ನಂಬಿಕೆ ಇಲ್ಲ ನನಗೆ ನಿನ್ ಮೇಲೆ. ಪರವಾಗಿಲ್ವೇ, ಬುದ್ಧಿ ಬೆಳೀತಾ ಇದೆ ನಿನ್ಗೆ. ಪಾಪ ಪ್ರದ್ಯುಮ್ನ, ಅವನಿನ್ನ ಎಷ್ಟೊಂದು ಇಷ್ಟ ಪಡ್ತಾನೆ. ನೀನ್ ಅವನಿಗೆ ಈ ತರ ಮಾಡ್ತಾ ಇದ್ಯಾ? ಇದು ಸರಿನಾ? ತಪ್ಪಾ? ಹೌದು, ತಪ್ಪು ಅಲ್ವಾ? ನೀನ್ ಹೇಳೋದು ನಿಜನೇ. ನ್ಯಾಯ ಅಂದ್ಮೇಲೆ ಎಲ್ಲರಿಗೂ ನ್ಯಾಯನೇ ಅಲ್ವಾ? ಕರೆಕ್ಟ್. ಸರಿ, ಹಾಗಾದ್ರೆ ಎಲ್ಲಾನು ಸರಿ ಮಾಡೋಣ. ಬಾ ಹೋಗೋಣ. ಹೊಳ್ಳೆ, ಏನ್ ಮಾಡ್ತಾ ಇದ್ಯಾ? ಎಲ್ಲ ನಿನ್ಗೆ ಗೊತ್ತಾಗತ್ತೆ. ಕಮಾನ್ ಬಾ. ಬೈರಾ, ಆ ಅಪ್ಪನ್ ಕಾಲ್ ಮಾಡ್ಬಿಡವಳು, ಇಲ್ಲಿ ನಮ್ ಬಲೆ ಬಿದ್ದಾಯ್ತು ಅಂತ. ಸಾಯಬ್ರೆ, ನೀವ್ ಹೇಳಿದ ಕೆಲ್ಸ ಆಯ್ತು. ಮನೇಲಿ ಬಿದ್ದವ್ನೆ. ಓ, ಪ್ರಜ್ಞೆ ಇಲ್ಲ. ಬಿಸ್ಲುಗೆ ತಡ್ಕೊಳ್ಳಿವೇನೋ ಪಾಪ. ನೋಡಕ್ ಮಾತ್ರ ದಾಂಡಿಗೂ ತರ ಇದ್ದಾನೆ, ಏನು ಶಕ್ತಿ ಇಲ್ಲ. ಸಾಯಬ್ರೆ, ನೀವೇನು ಯೋಚನೆ ಮಾಡಬೇಡ್ರಿ. ಇವನು ಇಲ್ಲಿಂದ ಎಲ್ಲೂ ಹೋಗಲ್ಲ. ಯಾರು ನೀವಲ್ಲ? ಯಾಕೆ ಜನ ಹಿಡಿದಾಕಿದ್ದೀರ? ಕೆಳಗಿಲ್ಸಿ. ಯಾವಾಗ ಕೆಳಗ್ ಬಿದ್ದು ಹೋಗ್ತಾನೆ, ಯಾವಾಗ ಎದ್ದೇಳ್ತಾನೆ, ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಕೆಳಗಿಲ್ಸಿ ಅಂದಿದ್ದಾನೆ. ಕೆಳಗಿಲ್ಸಿ. ಇಳ್ಸು ಅಂದ್ರೆ ಇಳಿಸ್ತೀವಾನು?
ನೋಡಿ ನೀವ್ ಯಾರಂತಾರೂ ನನಗೆ ಗೊತ್ತಿಲ್ಲ ನನ್ಗೂ ನಿಮ್ಗೂ ಯಾವ ಸಂಬಂಧನೂ ಇಲ್ಲ ನಾನ್ ಬೆಟ್ಟದ ತುದಿ ತಲುಪಲೇಬೇಕು ನನ್ನ ಬಿಟ್ಬಿಡಿ ಪ್ಲೀಸ್. ಅದೇ ಪ್ರಾಬ್ಲಮ್. ನೀನ್ ಬೆಟ್ಟಕ್ ತುದಿಗ್ ಹೋದ್ರೆ ನಮ್ ಕೆಲ್ಸ ಕೇಳೋದು. ಬರ್ರಿ ಹಿಡ್ದಾಕೋಣ.